ನಮ್ಮದು ದರ್ಗಾಗೆ ಬಂದು ನಮ್ಮ ದೇವರ ಹತ್ರ ಇವತ್ತು ನಮ್ಮದು ಉರುಸ್ ನಡೀತಾ ಇದೆ. ಈ ಉರುಸ್ ಸಾಹೇಬಾಗಿ ಬಂದು ನಮ್ಗೆಲ್ರಿಗೂ ಆಶೀರ್ವಾದ ಕೊಟ್ಟು ಇದೀಗ ಹುಡುಗಿ ಬಂದು ಬಹಳ ಥ್ಯಾಂಕ್ಸನ್ನು ನಾವು ಕಮಿಟಿಯಿಂದ ಹೇಳ್ತಾ ಇದ್ದೀವಿ. ನಾವು ಇಲ್ಲಿ ಬರುವಾಗ ಮೇಡಮ್ಗೆ ಒಂದು ರಿಕ್ವೆಸ್ಟ್ ಇಟ್ಟಿದ್ದೀವಿ, ಲೇಡೀಸ್ಗೆ ಟೈಲೆಟ್ ಇಲ್ಲ ಅಂತ. ಟೈಲೆಟು ಸ್ಯಾಂಕ್ಷನ್ ಮಾಡಿದ್ದಾರೆ. ಆಮೇಲೆ ಬೋರ್ದು ಒಂದು ವಿಷಯ ಬಿಟ್ಟಿದೆ, ಅದು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ರೋಡ್ದು ಒಂದು ಇದು ಹೇಳಿದ್ವಿ, 3 ಇದು ಹೇಳ್ತಾ ಇದ್ದೀವಿ. ಆ ಮೇಡಮ್ ಮಾಡ್ಕೊಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಸಿಟಿ ಮೇಡಮ್ ಮಾಡಿದ್ದು ಕೆಲಸ ಯಾವ MLA ಮಾಡಿಲ್ಲ. ಯಾಕಂದರೆ ಲೇಡೀಸು ನೈಟ್ ಆ್ಯಂಡ್ ಡೇ ಬರ್ತಾ ಇತ್ತು, ಬರೋದು ಕಷ್ಟ ಇತ್ತು. ಇವಾಗ ಲೇಡೀಸು 2 ಗಂಟೆ ಇಲ್ಲ, 4 ಗಂಟೆ ಇಲ್ಲ, 3 ಗಂಟೆ ಇಲ್ಲ, ಬರ್ದೆ ಏನು ಟೆನ್ಷನ್ ಇಲ್ಲ. ಯಾರನ್ನ ಬಂದರೆ ಏನಿದೆ ಸಿಟಿன்னு ಹೇಳ್ತಾಯಿದ್ರು. ಇವಾಗ ನಮ್ಮ KGFನಲ್ಲಿ ಹೋದರೆ ಏನು ದೊಡ್ಡ ಸಿಟಿ, ಏನು ಲೈಟ್ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಮೇಡಮ್ಗೆ ಎಷ್ಟು ಇಂಡಸ್ಟ್ರಿಯಲ್ ಏರಿಯಾಗಳು ಸ್ಯಾಂಕ್ಷನ್ ಮಾಡಿದ್ದಾರೆ. ನಮ್ಮ KGF ಕ್ಲಿಕ್ ಆಗಿ KGF ಟಾಪ್ನಲ್ಲಿ ಹೋಗ್ತಾರೆ. ನಮ್ಮ ರೂಪಾ ಮೇಡಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತಾರೆ. ಏನಿವತ್ತು ಈ ದಿನ ಪವಿತ್ರವಾಗಿರುವಂಥ ಈ ದಿನ ತುಂಬ ಜನ ಇವರೆಲ್ಲ ಭಕ್ತಿಯಿಂದ ಇವತ್ತು ಉರ್ಸ್ನ ಆಚರಣೆ ಮಾಡೋದಕ್ಕೆ ಬಂದಿದ್ದಾರೆ. ದರ್ಗಾ ಕಮಿಟಿಯ ಪ್ರೆಸಿಡೆಂಟು, ಮುಂದೆ ಆಗೋ ಪ್ರೆಸಿಡೆಂಟು, ಆ ದರ್ಗಾ ಕಮಿಟಿಯ ಎಲ್ಲ ಜವಾಬ್ದಾರಿ ಸ್ಥಾನದಲ್ಲಿರೋರು ಈ ಶುಭವಾಗಿರುವಂಥ ದಿನನ ನಾನು ಹಾರೈಸ್ತಾ ಎಲ್ಲರಿಗೂ ಒಳ್ಳೆಯದಾಗಬೇಕು ಅದರೇ ಪ್ರಾರ್ಥನೆ ಮಾಡ್ತಾಯಿದ್ರು. ಎಲ್ರಿಗೂ ಒಳ್ಳೆಯದಾಗಬೇಕು, ಎಲ್ಲರಲ್ಲೂ ಶಾಂತಿ ನೆಲೆಸಬೇಕು, ಒಳ್ಳೆಯದಾಗಬೇಕು ಮುಂದೆ ಭವಿಷ್ಯದಲ್ಲಿ ಅಂತ ಎಲ್ಲ ಅವ್ರ ಭಕ್ತಿಯಿಂದ ಬಂದಿದ್ದಾರೆ. ದರ್ಗಾಕ್ಕೆ ಬಂದಾಗಿಂದನೂ ನನ್ನ ಮನಸ್ಸಿಗೂ ತುಂಬ ಸಮಾಧಾನ ತಂತು. ಇಲ್ಲಿ ಬಂದು ಹೋದಾಗ ರಸ್ತೆ ಹೇಳಿದ್ದಾರೆ. ನಾನು 2-3 ತಿಂಗಳೊಳಗಡೆ ಆ ರಸ್ತೆಗೆ ಅನುದಾನ ಮಂಜೂರಾಗಿದೆ. ಎಷ್ಟು ದಿನದಲ್ಲಿ ಆಗುತ್ತೆ ಅಂದರೆ ನಾನು ಅವ್ರಿಗೆ ಸರಿಯಾದ ಸಮಯ ಕೂಡ ಹೇಳ್ತೀನಿ. ಅನುದಾನ ಈಗ ಇಟ್ಟಿದ್ದೀವಿ, ಅದು ಕೆಲಸ ಎಷ್ಟು ದಿನದಲ್ಲಿ ಚಾಲೂ ಆಗುತ್ತೆ ಅಂತ ಹೇಳ್ತೀವಿ, ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ತೀವಿ ಅಂತ ಕೂಡ ಹೇಳ್ತೀವಿ. ಆದರೆ ನೆಕ್ಸ್ಟ್ ವೀಕ್ ಒಳಗಡೆ ನಾನು ಇಲ್ಲಿ ನಾಮಿನೇಟೆಡ್ ಕೌನ್ಸಿಲರ್ ಏನು ಜಫರುಲ್ಲಾ ಇದ್ದಾರೆ ಅವ್ರಿಗೆ ಜವಾಬ್ದಾರಿ ಹಾಕಿದ್ದೀನಿ. ಹೆಣ್ಮಕ್ಳಿಗೆ ಬಂದಾಗ ಅವರಿಗೆ ತೊಂದರೆ ಆಗಬಾರ್ದು ಅಂತ ಟಾಯ್ಲೆಟ್ಸ್ ಕಟ್ಟೋದಕ್ಕೆ ಒಂದು ಟಾಯ್ಲೆಟ್ ಬ್ಲಾಕ್, 2 ಕಡೆ ಟಾಯ್ಲೆಟ್ ಬ್ಲಾಕು ಮತ್ತು ಒಂದು ಸ್ನಾನದ್ದು ಕೂಡ 2 ವ್ಯವಸ್ಥಿತವಾಗಿ ನಾವು ಮಾಡಿಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೆ. ಅದನ್ನು 2-3 ದಿನದಲ್ಲಿ ರಂಜಾನ್ ಮುಗಿಯೋದ್ರೊಳಗಡೆ ಮುಗಿಸ್ತೀವಿ ಅಂತ ಜವಾಬ್ದಾರಿ ಹಾಕಿದ್ವಿ. ಕುಡಿಯೋ ನೀರಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರು. ಬರೋ ವರ್ಷದಲ್ಲಿ ನಯಾಜ್ ಇರ್ಬೋದು, ಆಫ್ತಾಬ್ ಇರ್ಬೋದು, ಇವರೆಲ್ಲ ನನಗೆ ಹೇಳಿದ್ರು. ಹಿಂದೇನು ಭಾಳ ಸತಿ ನಾನು ಇವರು ಒಡನಾಟದಲ್ಲೇ ಬಂದಿದ್ದೀನಿ. ಭಾಳ ಹಳೆ ಮುಖಂಡರು ಇವರೆಲ್ಲ, ಪಕ್ಷನ ಕಾಪಾಡ್ಕೊಂಡು ಬಂದಿರೋವಂಥವ್ರು, ಗೌರವವಾಗಿ ನಡ್ಕೊಂಡಿರೋವಂಥವ್ರು. ಅವರ ಏನೇ ಬೇಡಿಕೆಗಳಿಟ್ಟರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಕಾಲಾವಕಾಶ ತೊಗೊಂಡು ಮಾಡಬೇಕಾಗುತ್ತೆ. ಅದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ನೀರಿನ ಸಮಸ್ಯೆನ ಬಗೆಹರಿಸೋದಕ್ಕೆ ನಾನು ದಾರಿ ಹುಡುಕ್ತೀನಿ. ಹೊಸ ಬೋರ್ವೆಲ್ ಎಲ್ಲಿ ಪಾಯಿಂಟಲ್ಲಿ ನೀರು ಸಿಗುತ್ತೆ ಅಂತ ಹುಡುಕಿ ಅಂತ ಹೇಳ್ತೀನಿ. ಆ ಪಾಯಿಂಟಲ್ಲಿ ಯಾವ ಪಾಯಿಂಟಲ್ಲಿ ನೀರು ಸಿಗುತ್ತೆ ಅಷ್ಟರೊಳಗಡೆ ಯಾವುದಾದ್ರೂ ಒಂದು ದಾರಿಯಲ್ಲಿ ನಾನು ಪ್ರಯತ್ನ ಮಾಡಿ ಇವರಿಗೆ ನೀರಿನ ವ್ಯವಸ್ಥೆನ ಮಾಡಿಕೊಡ್ತೀನಿ. ಪರ್ಮನೆಂಟಾಗಿ ನೀರು ಇದ್ದಿದ್ದು ಬೋರ್ವೆಲ್ ಏನೋ ಡ್ರೈ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವಾಗಲೂ ನೀರಿನ ಸಮಸ್ಯೆ ಯಾವಾಗೂ ಬರದೇ ಇರೋ ಥರ ನೋಡ್ಕೊಳ್ಳೋ ಅಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಎಲ್ಲೆಲ್ಲಿಂದನೋ ದೂರದಿಂದ ಬರ್ತಾರೆ, ಇಲ್ಲಿ ಒಂದು ಆಶೀರ್ವಾದ ತೊಗೊಂಡು ಹೋಗಿ ಬರ್ತಾರೆ. ಅದೊಂದು ನಂಬಿಕೆ, ನಮಗೆ ಹೇಗೆ ನಂಬಿಕೆ ಈಗ ಅವ್ರಿಗೂ ಎಲ್ಲರಿಗೂ ಅದೇ ನಂಬಿಕೆಯಲ್ಲ ಬರ್ತಾರೆ. ಬಂದಾಗ ಅವರಿಗೆ ಇರಿಸು ಮುರಿಸು ಆಗಬಾರ್ದು, ನೀರಿಲ್ಲ, ವ್ಯವಸ್ಥಿತವಾಗಿಲ್ಲ ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ಕುಡಿಯೋ ನೀರಿನ ವ್ಯವಸ್ಥೆನೂ ಮಾಡ್ತೀವಿ. ಅವ್ರು ಕೇಳಿರಲಿಲ್ಲ ಈ ಜಾಗಕ್ಕೆ. ಯಾರೇ ಬಂದರೂ ಪ್ರಾರ್ಥನೆ ಮಾಡೋಕ್ಕೆ ಬರ್ತಾರೆ, ಕೈಕಾಲು ಮುಖ ತೊಳ್ಕೊಳ್ಳೋದು ಅವ್ರ ಜವಾಬ್ದಾರಿ ಇರುತ್ತೆ. ಅದಕ್ಕೆ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಯಾರೇ ಬಂದರೂ ಅವರಿಗೆ ಮುಜುಗರ ಆಗಬಾರ್ದು. ಇದು ಕ್ಲೀನಾಗಿರಬೇಕು. ಈ ಜಾಗ ಏನು ದರ್ಗಾ ಜಾಗ ಏನಿದೆ ಪವಿತ್ರವಾಗಿರೋ ಜಾಗ, ಅದಕ್ಕೆ ಕ್ಲೀನಾಗಿರಬೇಕು ಅಂದರೆ ಅವ್ರಿಗೆ ಟಾಯ್ಲೆಟ್ಸ್ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ನೀಟಾಗಿ ಟಾಯ್ಲೆಟ್ ಬ್ಲಾಕ್ ಸಪ್ರೇಟಾಗಿ, ಸ್ನಾನದ್ದೇ ಸಪ್ರೇಟಾಗಿ ಎಲ್ಲ ವ್ಯವಸ್ಥಿತವಾಗಿ ನಾನು ಒಬ್ಬರಿಗೆ ಜವಾಬ್ದಾರಿ ಹಾಕಿ ಮಾಡಿಸ್ತೀನಿ ಅಂತ ನಾನು ಮಾತು ಕೊಡ್ತೀನಿ. ಆದಷ್ಟು ಬೇಗ ರಂಜಾನ್ ಒಳಗಡೆನೇ ಮಾಡಿಸ್ತೀನಿ ಅಂತ ಮಾತು ಕೊಡ್ತೀನಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.